ಹನುಮಂತ್ ಸರ್. ನಮಸ್ತೆ ಎಲ್ಲರಿಗೂ. ನಾನು RCCಯಿಂದ ಹನುಮಂತ್ ಮಾತಾಡ್ತಾ ಇದ್ದೀನಿ. ಸೊ ನಾವಿವತ್ತು ಮಾದನಾಯಕನಹಳ್ಳಿ ಹತ್ರ MNTI ಲೇಔಟಲ್ಲಿ ಇದ್ದೀವಿ. ಇವತ್ತೊಂದು ಬ್ಯೂಟಿಫುಲ್ ಎಲಿವೇಶನ್, ಒಂದು ಚಿಕ್ಕದಾಗಿರೋ ಒಂದು ಮನೆನ ತೋರ್ಸೋಕೆ ಹೋಗ್ತಾ ಇದ್ದೀವಿ. 20/40 ಇದೆ, ವೆಸ್ಟ್ ಫೇಸಿಂಗ್ ಸೈಟ್ ಇದೆ. ಸೊ ಫಸ್ಟ್ ಫ್ಲೋರಿಂದ ಡುಪ್ಲೆಕ್ಸ್ ಹೌಸ್ ಇದೆ ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ಒಂದು 1 BHK ಮನೆಯೂ ಕೂಡ ಇದೆ, ಪಾರ್ಕಿಂಗ್ ಕೂಡ ಇದೆ. ಆ್ಯಂಡ್ ಈ ಎಂಟೈರ್ ಲೇಔಟಲ್ಲಿ ಸುಮಾರು ಕೆಲಸಗಳು ನಡೀತದೆ. ಅದರಲ್ಲೊಂದು ಯೂನಿಕ್ ಮನೆನ ನಾವು ಇವತ್ತು ಮಾಡಿದ್ದೀವಿ, ಅದನ್ನು ಇವತ್ತು ತೋರ್ಸೋಕೆ ಹೋಗ್ತಾ ಇದ್ದೀವಿ. ಇದೇನು ನೋಡ್ಬೋದು, ಎಂಟೈರ್ ನಾವು RCCಯಿಂದ ಬಿಲ್ಡ್ ಮಾಡಿರೋಂಥ 20/40 ವೆಸ್ಟ್ ಫೇಸಿಂಗ್ ಮನೆ. ಸೊ ಮೇಲ್ಗಡೆಯಿಂದ ನಾವು ನೋಡೋದಾದರೆ ಮೇಲ್ಗಡೆ ಕಂಪ್ಲೀಟ್ಲಿ ಟ್ಯಾಂಕ್ ರೂಮ್. ಅದು ಟ್ಯಾಂಕ್ ರೂಮಿಗೆ ಒಂದು ಬಾರ್ಡ್ರ್ ಇರಲಿ ಅಂತ ಹೇಳ್ಬಿಟ್ಟು ಸ್ಪಾಟ್ ಲೈಟ್ನ ಕೊಟ್ಕೊಂಡಿದ್ದೀವಿ. ಆ ಸ್ಪಾಟ್ ಲೈಟ್ಸ್ಗಳು ಕಾಣಿಸ್ತಾ ಇದೆ. ಆ್ಯಂಡ್ ಅದ್ರ ಕೆಳಗಡೆ ಒಂದು 4 ಲೈಟ್ಸ್ನ ಕೂಡ ಕೊಟ್ಟಿದ್ದೀವಿ. ಅಲ್ಲಿ ಒಂದು ಏನಾದರೂ ಒಂದು ಮ್ಯೂರಲ್ ಆರ್ಟ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಮಾಡಿದ್ದೀವಿ. ಸೊ ಅದ್ರ ಕೆಳಗಡೆ ಬಂದ್ವಿ ಅಂತಂದರೆ ಸರ್, ನಮಗೆ ಕಂಪ್ಲೀಟಾಗಿ ಒಂದು ಅಡಿ 1 ಅಡಿ ಪ್ರೊಜೆಕ್ಷನ್ ತೊಗೊಂಡಿದ್ದೀವಿ. ಆ ಪ್ರೊಜೆಕ್ಷನ್ನ ತೊಗೊಂಡು ಅದನ್ನೊಂದು ಡಿಸೈನ್ ತೊಗೊಂಡಿದ್ದೀವಿ ಕಾಂಕ್ರೀಟಲ್ಲೇ. ಆ್ಯಂಡ್ ಅದರೊಳಗಡೆ ವಿಂಡೋ ಕೂಡ ಇದೆ. ವಿಂಡೋಗೆ ಕಂಪ್ಲೀಟಾಗಿ ಒಂದು ಗ್ರೂ ಡಿಸೈನ್ ಮಾಡ್ಕೊಂಡು ಅದಕ್ಕೆ ಟೆಕ್ಸ್ಚರ್ ಪೇಂಟ್ ಮಾಡಿದ್ದೀವಿ. ಅದನ್ನು ಒಂದು ಕಾಫಿ ಬ್ರೌನ್ ಕಲರಲ್ಲೂ ಕೂಡ ಫಿನಿಶಿಂಗ್ ಕೊಟ್ಟಿದ್ದೀವಿ. ಆ್ಯಂಡ್ ಎಲ್ಲ ಎದುರುಗಡೆ ಎಲಿವೇಷನಲ್ಲಿ ಇರೋದೆಲ್ಲನೂ ಕೂಡ ಎಲಿವೇಷನಲ್ಲಿ ಮತ್ತು ಯಾವ್ಯಾವ ಕಡೆ ನಮಗೆ ಓಪನಬಲ್ ಜಾಗ ಇದೆಯಲ್ಲ ಅಲ್ಲೆಲ್ಲನೂ ಕೂಡ ನಾವು ಆಲ್ಮೋಸ್ಟು ಒಂದೇ ಮರದ ವಿಂಡೋಸ್ನ ಕೊಟ್ಟಿದ್ದೀವಿ. ಆ್ಯಂಡ್ ಅದೇ ನಾವು ಕೆಳಗಡೆ ಅದು ಪಕ್ಕದಲ್ಲಿ ಹೋದ್ವಿ ಅಂತಂದ್ರೆ CNC ಡಿಸೈನ್ ಇದೆ. ಸೊ ಅಲ್ಲಿ ಪಕ್ಕದಲ್ಲಿ ಬಾಲ್ಕನಿನೂ ಕೂಡ ಇದೆ, ಮತ್ತು ಅಲ್ಲಿ ಪ್ಲಂಬಿಂಗ್ ಲೈನ್ ಇದೆ, ಮತ್ತು ಟಾಯ್ಲೆಟ್ ಹೋಗ್ತಾ ಇದೆ. ಅದು ಕೆಳಗಡೆ ಬಂದ್ವಿ ಅಂತಂದರೆ ಸರ್, ಫಸ್ಟ್ ಫ್ಲೋರಲ್ಲಿ ನಾವು ನೋಡೋದಾದ್ರೆ ನಾವು ನೋಡ್ಬೋದು, ಇದರಲ್ಲೂ ಕೂಡ ಸೇಮ್ ಗ್ರೂ ಡಿಸೈನ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ಆ್ಯಂಡ್ ಅದಕ್ಕೆ ಟೆಕ್ಸ್ಚರ್ ಡಿಸೈನ್ನ ಕೂಡ ಸ್ವಲ್ಪ ಆರೋ ಮಾರ್ಕ್ ಇರೋ ಡಿಸೈನ್ನ ನಾವು ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅಗೇನ್ ಒಂದು ನ್ಯಾಚುರಲ್ ಸ್ಟೋನ್ ಡಿಸೈನ್ನ ಮಧ್ಯದಲ್ಲಿ ವಿಂಡೋಗೆ ಅಂತ ಹೇಳ್ಬಿಟ್ಟು ಫ್ರೇಮಿಂಗ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ವಿಂಡೋಗೆ ಕಂಪ್ಲೀಟಾಗಿ ಗ್ರಾನೈಟ್ ಬಾರ್ಡರ್ನ ಒಂದನ್ನು ಕೊಟ್ಟಿದ್ದೀವಿ. ಆ್ಯಂಡ್ ಅದೇ ಇದು ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಆ್ಯಂಡ್ ಆ ಬಾಲ್ಕನಿ ಪಕ್ಕದಲ್ಲಿ ಇದು ಸ್ಟೇರ್ ಕೇಸ್ ಹೋಗ್ತಾ ಇದೆ. ಕಂಪ್ಲೀಟ್ಲಿ ಆ ಸ್ಟೇರ್ ಕೇಸ್ಗೆ ಮತ್ತು ಅಲ್ಲೂ ಕೂಡ CNC ಡಿಸೈನಲ್ಲಿ ಕೊಟ್ಟಿದ್ದೀವಿ. ಸೊ CNC ಡಿಸೈನು ನೋಡ್ಬೋದು, ಎರಡೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದು ಕೂಡ ನಮಗೆ ಸ್ವಲ್ಪ ಸ್ಕ್ವೇರ್ ಶೇಪಲ್ಲಿದೆ, ಅಲ್ಲಿ ನಮಗೆ ಸರ್ಕಲ್ ಶೇಪಲ್ಲಿದೆ. ಆ್ಯಂಡ್ ಪೂರ್ತಿ ಕೆಳಗಡೆ ಬಂದ್ವಿ ಅಂತಂದರೆ ಕಂಪ್ಲೀಟಾಗಿ ನಮಗೆ ಬೀಮ್ ಬಾಟಮ್ವರೆಗೂ ಕೂಡ ಸೊ ಬಿಲ್ಡಿಂಗ್ ಇದೆ. ಸೊ ಬೀಮ್ ಬಾಟಮಿಂದ ನಾವು ಮಧ್ಯದಲ್ಲಿ ಲಿಂಟಲ್ ಎಲ್ಲ ಏನು ಕೊಟ್ಟಿಲ್ಲ. ಸೊ ಕಂಪ್ಲೀಟಾಗಿ MS ಗೇಟ್ನೇ ಒಂದು ಫ್ರೇಮಿಂಗ್ ಥರ ತೊಗೊಂಡಿದ್ದೀವಿ, ಒಂದು ಹೊಸ ಲುಕ್ ಕೊಡೋಕ್ಕೆ ಅಂತಂತೇಳಿ. ಆಮೇಲೆ ಅದ್ರ ಜೊತೆಯಲ್ಲಿ ಸ್ಟ್ರೆಂತ್ ಕೂಡ ಚೆನ್ನಾಗಿರಲಿ ಅಂತಂತೇಳಿ. ಸೊ ಕಂಪ್ಲೀಟ್ ಗೇಟ್ ನೋಡ್ಬೋದು, MS ಗೇಟಲ್ಲೇ ಕೊಟ್ಟಿದ್ದೀವಿ. ಸೊ 5 ಅಡಿ 6 ಅಡಿ ಗೇಟ್ ಹೈಟ್ ಇದೆ. ಸೊ ಅದನ್ನು ಕಂಪ್ಲೀಟಾಗಿ ನಾವು ಒಂದೇ ಸಿಂಗಲ್ ಕಲರಲ್ಲಿ ಒಂದು ಡಾರ್ಕ್ ಗ್ರೇ ಕಲರ್ ಶೇಡಲ್ಲಿ ಒಂದು ಗೇಟ್ನ ಕೊಟ್ಟಿದ್ದೀವಿ. ಅದಕ್ಕೆ ಜಸ್ಟ್ ಒಂದು ಗೋಲ್ಡ್ ಟಚ್ನ ಕೊಟ್ಟಿದ್ದೀವಿ. ಆ್ಯಂಡ್ ಇದೆಲ್ಲ ಕಂಪ್ಲೀಟಾಗಿ MS ಸ್ಕ್ವೇರ್ ಪೈಪ್ಸು ಮತ್ತು ಸರ್ಕ್ಯುಲರ್ ಪೈಪ್ಸು ಮತ್ತು 2x1 ಸೆಕ್ಷನ್ ಇದರಲ್ಲೇ ಡಿಸೈನ್ ಮಾಡಿರೋದು. ಒಂದು ಆ್ಯಂಟಿಕ್ ಗೇಟ್ ಥರ ಅದನ್ನು ಕಂಪ್ಲೀಟಾಗಿ ಡಿಸೈನ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ, ಇಲ್ಲಿ ಕಂಪ್ಲೀಟಾಗಿ ಮತ್ತೆ ನಾವು ಒಂದು ನೇಮಿಂಗಿಗೆ ಅಂತಂತೇಳಿ ಹೈಲೈಟ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಂದು ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ. ಅಲ್ಲೂ ಕೂಡ ಒಂದು ಕೇಬಲ್ನ ಕನೆಕ್ಷನ್ ಅಂತ ಕೊಟ್ಕೊಂಡಿದ್ದೀವಿ. ಇಲ್ಲೂ ಕೂಡ 4 ಲೈಟ್ಸ್ನ ಕೊಟ್ಟಿದ್ದೀವಿ. ಸೊ ಇದಿಷ್ಟು ಜೊತೆಯಲ್ಲಿ ಗ್ರೂ ಡಿಸೈನು ಮತ್ತು ಟೆಕ್ಸ್ಚರ್ ಪೇಂಟ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ಸೊ ಇದಿಷ್ಟು ನಮಗೆ ಈ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಎಲಿವೇಷನಲ್ಲಿ ಅಂತ ಕಾಣೋದು. ಆ್ಯಂಡ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಗಂಟ ನಮ್ಮ ಸೈಟ್ ಇದೆ. ಸೊ ಅಕ್ಕಪಕ್ಕದ್ದು 20/40 ಸೈಟ್ ಆಗಿರೋದ್ರಿಂದ ನಾವು ಸೆಟ್ ಬ್ಯಾಕ್ನ ಫ್ರಂಟಿಂದನೂ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಬಟ್ ಮಧ್ಯದಲ್ಲಿ ಹೆಂಗೆ ಸೆಟ್ ಬ್ಯಾಕ್ನ ಮೇಂಟೈನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀವಿ. ಬಟ್ ಇರೋ ಜಾಗನ ಸಫಿಷಿಯೆಂಟಾಗಿ ಎಲ್ಲೂ ಕೂಡ ಜಾಸ್ತಿ ವೇಸ್ಟೇಜ್ ಆಗದಿರಂಗೆ, ಅಕ್ಕಪಕ್ಕದವ್ರಿಗೂ ಕೂಡ ಏನು ತೊಂದರೆ ಆಗದಿರಂಗೆ ನಾವು ಕಂಪ್ಲೀಟಾಗಿ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಸೊ ನಾವಿವಾಗ ಪಾರ್ಕಿಂಗ್ ನೋಡ್ತಾ ಇದ್ದೀವಿ. ಪಾರ್ಕಿಂಗಲ್ಲಿ ಆಲ್ಮೋಸ್ಟ್ 2 ಕಾರ್ನ ಉದ್ದಕ್ಕೆ ಆರಾಮಾಗಿ ಇಟ್ಕೋಬೋದು. ಸೊ 20/40 ಅಂತ ಹೇಳ್ಬಿಟ್ಟು ನಾವೆಲ್ಲೂ ಕೂಡ ಪಾರ್ಕಿಂಗ್ ಕಾಂಪ್ರಮೈಸ್ ಎಲ್ಲೂ ಆಗಿಲ್ಲ. ಸೊ ಪಾರ್ಕಿಂಗ್ ಸೈಜನ್ನು ಅಷ್ಟೇ ನಮಗೆ ಒಂದು 15.5-16 ಅಡಿ ಗಂಟೆ ನಮಗೆ ಲೆಂತ್ ಸಿಗುತ್ತೆ. ಸೊ ಸಫಿಷಿಯೆಂಟ್ ಸ್ಪೇಸ್ ಪಾರ್ಕಿಂಗಲ್ಲಿದೆ. ಆ್ಯಂಡ್ ಪಾರ್ಕಿಂಗ್ ಟೈಲ್ಸ್ನ ನಾವು ಹೇಳೋದಾದರೆ ಇದು ನೋಡ್ಬೋದು, ಒಂದು ಡಿಫ್ರೆಂಟ್ ಪ್ಯಾಟ್ರನ್ಡ್ ಡಿಸೈನನ್ನೇ. ಆ್ಯಂಡ್ ರೆಗ್ಯುಲರಿ ಇದೊಂದು 3-4 ಕಡೆ ಯೂಸ್ ಕೂಡ ಮಾಡಿದ್ದೀವಿ. ಸೊ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಮತ್ತೆ ಕಂಟಿನ್ಯೂ ಕೂಡ ಮಾಡಿದ್ದೀವಿ. ಸೊ ಅದೇ ನಾವು ಈ ಪಾರ್ಕಿಂಗ್ ವಾಲ್ ನೋಡೋದಾದರೆ, ವಾಲ್ಗೆ ಕಂಪ್ಲೀಟಾಗಿ ಫುಲ್ ಲೈಟ್ ಟೈಲ್ಸ್ ಕೊಟ್ಟಿದ್ದೀವಿ. ಸೊ ಫುಲ್ ಲೈಟ್ ಟೈಲ್ಸ್ ಅದರಲ್ಲಿ ಮತ್ತು ಐವರಿ ಕಲರು ಮತ್ತು ಬ್ಲ್ಯಾಕ್ ಕಲರ್ ಎರಡೂ ಒಂದು ಬಾರ್ಡರು ಮತ್ತು ಲೈಟ್ ಕಲರ್ ಅಂತಂತೇಳಿ ಇಂಟಿಗ್ರೇಟ್ ಮಾಡಿಕೊಂಡು ಎರಡೂ ಕೂಡ 2x4 ವೆಟ್ರಿಫೈಡಲ್ಲೇ ಡಿಸೈನ್ ಮಾಡ್ಕೊಂಡು ಹೋಗಿದ್ದೀವಿ. ಈ ವೆಟ್ರಿಫೈಡ್ ಕಾಸ್ಟು ಕೂಡ ನಮಗೆ ಒಂದು 50ರಿಂದ 60 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಚಾರ್ಜಸ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ಫುಲ್ ಲೈಟ್ ಟೈಲ್ಸ್ ತೊಗೊಂಡಿದ್ದೀವಿ. ಆ್ಯಂಡ್ ಸ್ವಿಚಸ್ ನೋಡ್ಬೋದು, ಲಿಶಾ ಕಂಪ್ನಿ ಸ್ವಿಚಸ್ಗೆ ಹೋಗಿದ್ದೀವಿ. ವುಡ್ ಫಿನಿಶು ಮತ್ತು ಗ್ರೇ ಫಿನಿಶು ಮತ್ತು ಸ್ಟಿಕ್ ಫಿನಿಶ್ ಅಂತ ಹೇಳ್ಬೋದು, ಸ್ಟಿಕ್ಕಿ ಸ್ವಿಚಸ್ ಅಂತ ಹೇಳ್ಬೋದು. ಸೊ ರೆಗ್ಯುಲರ್ ಸ್ವಿಚಸ್ಗಿಂತ ಇದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ಆ್ಯಂಡ್ ವಿಂಡೋ ನೋಡ್ಬೋದು, ವಿಂಡೋ ನಮಗೆ ಎಲ್ಲ ಕಡೆನೂ ಇವಾಗ ಸ್ಪೇಸ್ ಕಡಿಮೆ ಇರೋದ್ರಿಂದ ಆ ಕಡೆ ಸ್ವಲ್ಪ ಸೆಟ್ ಬ್ಯಾಕ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಪಾರ್ಕಿಂಗಲ್ಲೂ ಕೂಡ ವಿಂಡೋನ ಇಂಟಿಗ್ರೇಟ್ ಮಾಡಿದ್ದೀವಿ. ದೊಡ್ಡ ಲಾರ್ಜ್ ವಿಂಡೋ ನಮಗೆ ಆಲ್ಮೋಸ್ಟ್ ಒಂದು 4x4 ವಿಂಡೋ ಕೊಟ್ಕೊಂಡಿದ್ದೀವಿ. ಆ್ಯಂಡ್ ಅದಕ್ಕೆ ನಮಗೆ ಫ್ರಾಸ್ಟೆಡ್ ಗ್ಲಾಸ್ನ ಯೂಸ್ ಮಾಡಿದ್ದೀವಿ. ಸೊ 100% ವಿಸಿಬಿಲಿಟಿನೂ ಇರೋಲ್ಲ. ಸೊ ಇದನ್ನು ನಾವು ಚೇಂಜಸ್ಸು ಕೂಡ ಮಾಡ್ಕೋಬೋದು. 100% ಟ್ರಾನ್ಸ್ಪರೆಂಟ್ ಹಾಕ್ಕೊಂಡು ಒಳಗಡೆಯಿಂದ ಸ್ಕ್ರೀನ್ ಹಾಕ್ಕೊಂಡು ಯೂಸ್ ಮಾಡ್ಬೋದು.
ಇದನ್ನು ಮಲ್ಟಿ ಟೈಪ್ಸ್ ಅಂತ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನಮಗೆ ಎಕ್ಸಾಕ್ಟ್ಲಿ ಇಲ್ಲಿಗೆ ಒಂದು ಗ್ಯಾಸ್ನ ಗೋಡೌನ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ 4 ಸಿಲಿಂಡರ್ ಇರೋದ್ರಿಂದ ಕೆಳಗಡೆ ಒಂದು ಮನೆ ಮೇಲ್ಗಡೆ ಒಂದು ಮನೆ ಇರೋದ್ರಿಂದ 4 ಸಿಲಿಂಡರ್ ಅಂತ ಡಿಸೈನ್ ಮಾಡಿದ್ದೀವಿ. ಮತ್ತು ಚೇಂಬರ್ ಎಲ್ಲ ಇಲ್ಲೇ ಬಂದಿದೆ. ಮತ್ತು ಒಂದು ಪಾರ್ಕಿಂಗಲ್ಲಿ ಒಂದು ಟ್ಯಾಪ್ ಕೊಟ್ಟಿದ್ದೀವಿ ಮತ್ತು ಅದಕ್ಕೊಂದು ಔಟ್ಲೆಟ್ ಕೂಡ ಕೊಟ್ಟಿದ್ದೀವಿ. ಇದ್ರ ಕೆಳಗಡೆ ಚಿಕ್ಕದಾಗ ಒಂದು ಶೂ ರ್ಯಾಕು ಅದು ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಆ್ಯಂಡ್ ಈ ಕಡೆ ಬಂದ್ವಿ ಅಂತಂದರೆ ನೋಡ್ಬೋದು, ನಾವು ಯೂಶ್ವಲಿ 2 ಕಡೆನೂ ಕಾಂಪೌಂಡ್ ಕಟ್ಟಿ ಸ್ಪೇಸ್ ವೇಸ್ಟ್ ಮಾಡಿಬಿಡ್ತೀವಿ. ಸೊ ಅದಕ್ಕೆ ಮುಂದೆಗಡೆ ಮಾತ್ರ ಅದು ಕ್ಲೋಸ್ ಮಾಡಿದ್ದೀವಿ. ಸೊ ಹಿಂದೆಗಡೆ ಕಂಪ್ಲೀಟಾಗಿ ಓಪನ್ ಇಟ್ಟಿದ್ದೀವಿ. ಸೊ ಓಪನ್ ಅಂತಂತಂದರೆ ನಮಗೆ ಒಂದು ಕಾಲಡಿ ಗ್ಯಾಪ್ ಕೊಟ್ಟಿದ್ದೀವಿ. ಸೊ ಇವ್ರದಕ್ಕೂ ನಮ್ಮದಕ್ಕೂ ಕೂಡ ಬಿಲ್ಡಿಂಗ್ ಯಾವುದೂ ಕೂಡ ಟಚ್ ಇಲ್ಲ. ಬಟ್ ಫ್ರಂಟಿಂದ ನಮಗೆ ಎಂಟ್ರಿ ಬರೋದು ಬೇಡ, ಯಾರು ಒಳಗಡೆಗೆ ಎಂಟ್ರಿ ಬರೋದು ಬೇಡ ಅಂತ ಹೇಳ್ಬಿಟ್ಟು ಫ್ರಂಟಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀವಿ. ಆ್ಯಂಡ್ ಇದೊಂದು ಕಟ್ಟೆ ನೋಡ್ಬೋದು. ಈ ಕಟ್ಟೆ ಕಂಪ್ಲೀಟಾಗಿ ಒಂದು ಹಾಗೇನು ಇಲ್ಲೂ ಕೂಡ ನಮಗೆ ಇಲ್ಲಿ ವಾಷಿಂಗ್ ಏರಿಯಾ ಅಂತಂತಲೂ ಕೊಟ್ಕೊಂಡಿದ್ದೀವಿ. ಇಲ್ಲೂ ಒಂದು ನಾನಿಟ್ರಪ್ ಕೊಟ್ಕೊಂಡಿದ್ದೀವಿ. ಸೊ ಚೇಂಬರ್ಗಳು ಇಲ್ಲಿ ಕೊಟ್ಕೊಂಡಿದ್ದೀವಿ. ಸೊ ಇದ್ರ ಮೇಲುಗಡೆ ನಾವೇನಾದರೂ ಲೈಕ್ ಸ್ಟೋರೇಜ್ದು ಅದು ಇದೇನಾದ್ರು ಇಡೋದಕ್ಕೆ, ಮತ್ತೇನಾದರೂ ಒಂದು ಪಾರ್ಟ್ಸ್ ಇಟ್ಕೊಳ್ಳೋದಕ್ಕೆ, ಮತ್ತು ಒಂದು ಗ್ರೀನ್ ರಿಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಅದಷ್ಟಕ್ಕೂ ಕೂಡ ಇದು ವ್ಯವಸ್ಥೆ ಆಗೋಗ್ಬಿಡುತ್ತೆ. ಸೊ ಎಂಟೈರ್ ಇಷ್ಟು ಪಾರ್ಕಿಂಗಲ್ಲಿ ನಾವು ಅಗೇನ್ ಇಲ್ಲಿ ಒಂದು ಚಿಕ್ಕದಾಗ ಒಂದು ಲ್ಯಾಂಡಿಂಗ್ ಅಂತಂತ ಗೋಡೆ ಕಟ್ಕೊಂಡು ಅಲ್ಲೂ ಕೂಡ ಪ್ಯಾನಲ್ ಬೋರ್ಡ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿಕೊಟ್ಬಿಟ್ಟಿದ್ದೀವಿ. ಸೊ ನಾವೀಗ ಕೆಳಗಡೆ 1 BHK ಮನೆನ ನೋಡೋಕೆ ಹೋಗೋಣ ಬನ್ನಿ. ಸೊ ಇವಾಗ 1 BHK ನೋಡೋಕೆ ಹೋಗ್ತಾ ಇದ್ದೀವಿ. ಫಸ್ಟ್ ನೋಡ್ಬೋದು ಇಲ್ಲಿಂದ ಕಂಪ್ಲೀಟ್ಲಿ ಸೇಫ್ಟಿ ಗ್ರಿಲ್ ಇದೆ. ಸೇಫ್ಟಿ ಗ್ರಿಲ್ಗೆ ಕಂಪ್ಲೀಟಾಗಿ ಗ್ರೌಂಡ್ ಫ್ಲೋರ್ಗೂ ಕೂಡ ಕಂಪ್ಲೀಟ್ ಸೇಫ್ಟಿ ಪ್ಲ್ಯಾನ್ ಮಾಡಿದ್ದೀವಿ. ಆಲ್ರೆಡಿ ಡೆವಲಪ್ ಆಗೋಗಿದೆ, ಬಟ್ ಸ್ಟಿಲ್ ಒಂದು ಇರಲಿ ಒಂದು ಸೇಫ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಒಂದು 2x1 ಸೆಕ್ಷನಲ್ಲಿ ಕಂಪ್ಲೀಟಾಗಿ ಸ್ಟ್ರೈಟ್ ರಾಡ್ಗಳನ್ನ ತೊಗೊಂಡು ಸೊ ಒಂದು ಬಾಕ್ಸ್ ಸೆಕ್ಷನಲ್ಲಿ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್ನ ತೊಗೊಂಡಿದ್ದೀವಿ. ಆ್ಯಂಡ್ ಸೇಮ್ ಪಾರ್ಕಿಂಗ್ ಟೈಲ್ಸ್ ಏನಿತ್ತಲ್ಲ ಅದು ಫ್ಲೋರಲ್ಲಿ ಅದೇ ಥರ ಕಂಟಿನ್ಯೂ ಆಗಿದೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ವಾಲ್ ಟೈಲ್ಸು ಪಾರ್ಕಿಂಗಲ್ಲಿ ಏನು ಹಾಕಿದ್ವಲ್ಲ ಅದೇ ವಾಲ್ ಟೈಲ್ಸು ಕಂಪ್ಲೀಟ್ ಈ ವಾಲ್ ಫುಲ್ಗೂ ಕೂಡ ಕಂಟಿನ್ಯೂಟಿ ಆಗಿದೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಒಂದು ಲಕ್ಸುರಿಯಾಗಿ ಕಾಣಿಸ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಆಮೇಲೆ ಇಲ್ಲಿ ಸ್ವಲ್ಪ ವೈಟ್ ತೊಗೊಂಡಿಲ್ಲ ನಾವು. ಸೊ ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಿ ಕಂಪ್ಲೀಟ್ಲಿ ಬಾಡಿಗೆ ಮನೆ ಇರೋದ್ರಿಂದ ಸ್ವಲ್ಪ ಮೇಂಟೆನೆನ್ಸ್ ಈಸಿ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಒಂದು ಸಂಪ್ ಕೊಟ್ಟಿದ್ದೀವಿ ನಾರ್ತ್ ಈಸ್ಟ್ ಕಾರ್ನರ್ಗೆ ಬರೋ ಥರನೇ. ಸಂಪ್ ಕ್ಯಾಪ್ ಆ್ಯಕ್ಚುಲಿ ಇಲ್ಲೂ ಕೊಡ್ಬೋದಾಗಿತ್ತು, ಬಟ್ ಇಲ್ಲಿ